ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಸೊ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನಿವತ್ತು ಧರ್ಮಸ್ಥಳಕ್ಕೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಹೋಗ್ತಾ ಇದ್ದೀವಿ. ನಾನು ಒಬ್ಬನೇ ಹೋಗ್ತಾ ಇಲ್ಲ, ಅಲ್ಲೂ ನನ್ನ ಗೆಳೆಯ ಕಾಯ್ತಿದ್ದಾನೆ. ಬರ್ರಿ ಹೋಗಿ ಮೀಟ್ ಮಾಡೋಣ ಅವನಿಗೆ. ಬನ್ನಿ ಫ್ರೆಂಡ್ಸ್, ನನ್ನ ಗೆಳೆಯನ ಮೀಟ್ ಮಾಡಿಸ್ತೀನಿ. ಗೆಳೆಯ ಇನ್ನೇನು ಹೋಗ್ತಾ ಇದ್ದೀವಿ ನಾವು. ಬನ್ನಿ ಹೋಗೋಣ. ಹಂಗೆ ಹೋಗ್ತಾ ದಾರಿಲಿ ಏನೇನಾಗುತ್ತೆಲ್ಲ ನಿಮಗೆ ತೋರಿಸ್ತೀನಿ, ಬರ್ರಿ ಹಂಗೆ. ಸೊ ಅಲ್ಲಿಂದ ನಾವು ಗಾಡಿನ ಪೆಟ್ರೋಲ್ ಬಂಕಿಗೆ ತಗೊಬಂದು ಪೆಟ್ರೋಲ್ ಬಂಕಲ್ಲಿ ಗಾಡಿನ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡು ಅಲ್ಲೇ ನಿನ್ನೇನು ಬಿಟ್ಟೇ ಬಿಡೋಣ ಅಂತ ಅಲ್ಲಿಂದ ಬಿಟ್ವಿ ಗುರು. ಬಿಡ್ತಾ ಹಂಗೆ ನೇಚರ್ ರೋಡಲ್ಲಿ ನೋಡ್ಕೊತ ಹಂಗೆ ನಾನು ಅವನು ಸ್ವಲ್ಪ ಕಷ್ಟ ಸುಖನ ಮಾತಾಡ್ಕೊತ ಸೊ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನಮಗೂ. ಅಷ್ಟರಲ್ಲೇ ಬಂದೇ ಬಿಡ್ತು ನೋಡಿ ಗುರು. ಇದು ಸಂತೆಬೆನ್ನೂರು. ಸೊ ಸಂತೆಬೆನ್ನೂರಲ್ಲಿ ಮಚ್ಚ ಆಗಲಿ ತುಂಬ ದಿನ ಆಯಿತು ಅಂತಂದೇಳಿ ರೋಡೇ ಮರಿತಿದ್ದಾನೆ. ರೋಡ್ ಮರ್ತಾದ್ಮೇಲೆ ಮತ್ತೆ ಅಲ್ಲಿ ಯೂಟರ್ನ್ ತಿರ್ಸ್ಕೊಂಡು ಮತ್ತೆ ನಾವು ಚನ್ನಗಿರಿ ರೂಟಲ್ಲಿ ಬಂದೇ ಬಿಟ್ವಿ. ಸೊ ಚನ್ನಗಿರಿ ರೂಟಲ್ಲಿ ಬಂದ್ವಿ. ಇನ್ನೊಂದು ನಿಮಗೆ ಅಲ್ಲಿ ನಿಂತ್ಕೊಂಡು ತೋರ್ಸೋಕ್ಕಾಗಲಿಲ್ಲ. ಇದು ನೋಡಿ ಸಂತೆಬೆನ್ನೂರು. ಅಲ್ಲಿ ನಿಂತ್ಕೊಂಡು ತೋರ್ಸೋಕ್ಕಾಗಲಿಲ್ಲ ಅಂತ ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹಾಗೆ ಅಲ್ಲಿಯೂ ನೇಚರ್ ನೋಡ್ಕೊತ ಮತ್ತೆ ಮುಂದೆ ಬರ್ತಾ ಇದ್ದಂಗೆ ಅಜ್ಜಂಪುರ ಬಂದೇ ಬಿಡ್ತು ಗುರು. ಸೊ ಮತ್ತೆ ಇಲ್ಲೂ ರೋಡ್ ಕನ್ಫ್ಯೂಸ್ ಮಾಡಿಕೊಂಡು ಊರು ಒಳಗಡೆನೆ ಹೋಗ್ಬಿಟ್ಟ ಗುರು. ಇಲ್ಲೂ ನಾನು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ ಅಂತ ನನಗೂ ಗೊತ್ತಾಗಲಿಲ್ಲ. ಹಾಗಾಗಿ ನಾನು ಬಸ್ ಸ್ಟ್ಯಾಂಡ್ ಬಂದಮೇಲೆ ನೋಡಿಕೊಂಡೆ. ಮತ್ತು ಅಲ್ಲಿಂದ ಯೂಟರ್ನ್ ತಿನ್ನಿಸ್ಕೊಂಡು ಮತ್ತೆ ಈ ರೋಡಲ್ಲೇ ಬಂದ್ವಿ. ಮತ್ತೆ ಬಂದಾಗ ಗೊತ್ತಾಗಿತ್ತು ನನಗೆ ಇಲ್ಲಿನೂ ತುಂಬ ಟ್ರಾಫಿಕ್ ಇದೆ ಅಂತ. ಸೊ ಟ್ರಾಫಿಕಲ್ಲಿ ಹಂಗೆ ಹೋಗ್ತಾ ಇವನು ಕಾರ್ನ ಮಾತ್ರ ಜಾಗನೇ ಬಿಟ್ಟಿಲ್ಲ ನಮಗೆ ಭಾಳ ಹೊತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಟ್ರಾಫಿಕ್ ಅಲ್ವಾ ಅಂದ್ಕೊಂಡು ಅಲ್ಲಿಂದನೂ ಹಾಗೆ ಮುಂದೆ ಸಾಗಿದ್ವಿ. ಸೊ ಇಲ್ಲಿನೂ ಬಂದ್ಬಿಟ್ಟವನೇ ನಂದಲ್ಲಿಡ್ಲಿ ನಂದಗೋಪಾಲ ಅಂತ ಲಾರಿಯವನೇ ನುಗ್ಗಿಸ್ಬಿಟ್ಟ. ಏನು ಮಾಡೋಕ್ಕಾಗಲ್ವಲ್ಲ ಗುರು, ಸಿಟಿ ಒಳಗಡೆ ಇವೆಲ್ಲ ಕಾಮನ್ನು, ಏನು ಮಾಡೋಕ್ಕಾಗಲ್ಲ ಬಿಡಿ ಹೋಗ್ಲಿ ಅಂತ ಇಲ್ಲೂ ಮುಂದೆ ಸಾಗೇ ಬಿಟ್ಟು ಗುರು. ಹಂಗೆ ಮುಂದೆ ಸಾಗ್ತಾ ಇಲ್ಲೊಂದು ಊರು ಬಂದೇ ಬಿಡ್ತು. ಸೊ ಈ ಊರಿನವ್ರು ಯಾರಾದರೂ ಆಗಿದ್ರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಅಥವಾ ಯಾರಿಗಾದರೂ ಇದು ಯಾವ ಊರು ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೇ ಬಿಡ್ರಿ, ನೋಡೋಣ ಎಷ್ಟು ಜನಕ್ಕೆ ಗೊತ್ತಿದೆ. ತುಂಬ ಜನಕ್ಕೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲೊಂದು ನಿಮಗೆ ಗೊತ್ತಾಗಲಿ ಅಂತಾನೆ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ ನಿಮಗೆ, ನೋಡ್ರಿ. ಹಂಗೆ ನೋಡ್ತಾ ಹಂಗೆ ಮುಂದೆ ಬಂದ್ವಿ ನಾವು. ಹಂಗೆ ಮುಂದೆ ಬರ್ತಾ ನೋಡ್ಕೊತ ನಾವು ಆ ಕಡೆ ಈ ಕಡೆ ಸ್ವಲ್ಪ ನೋಡ್ಕೊತ ಹಂಗೆ ಮುಂದೆ ಹೋಗ್ತಾ ಇದೀವಿ ಗುರು. ತುಂಬಾನೇ ಹೊಟ್ಟೆ ಹಸಿತಾ ಇದೆ. ಸೊ ಎಲ್ಲರ ಸೈಡಿಗೆ ಹಾಕಪ್ಪ, ಊಟ ಮಾಡ್ಕೊಂಡು ಹೋಗೋಣ ಅಂತಂದರೆ ಇವನು ಸೈಡಿಗೆ ಹಾಕಕ್ಕೆ ರೆಡಿ ಇಲ್ಲ, ಗಾಡಿ ಬಿಟ್ಟು ಕೆಳಗಡೆ ಇಳಿಯೋಕ್ಕೂ ರೆಡಿ ಇಲ್ಲ. ಸೊ ಇನ್ನೇನು ಮಾಡೋದು, ಹಂಗೆ ಅಂತಂದು ಹೊಡಿತಾ ಇದ್ರೆ ಅಲ್ಲೊಂದು ಬಂದೇ ಬಿಡ್ತು ನೋಡಿ ಜೋಳದ ಗಾಡಿ. ಅಲ್ಲೇ ಜೋಳ ತಿನ್ಕೊಂಡು ಮಸ್ತಾಗಿ ತುಂಬಾನೇ ಚೆನ್ನಾಗಿತ್ತು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಸೊ ಅಲ್ಲಿಂದ ಬಂದ್ವಿ ಗುರು. ಅಲ್ಲಿಂದ ಬರ್ತಿದ್ದಂಗೆ ಬಂತು ನೋಡಿ ಇದು ಧರ್ಮಸ್ಥಳ ಎಂಟ್ರೆನ್ಸು. ಸೊ ಇಲ್ಲಿ ತುಂಬಾನೇ ಮಳೆ ಇದೆ. ಸೊ ಯಾರಾದರೂ ಬರೋರು ಇದ್ರೆ ತುಂಬಾನೇ ಸೇಫ್ಟಿಯಾಗಿ ಬರ್ರಿ. ತುಂಬಾನೇ ಮಳೆ ಚಳಿ ತುಂಬಾನೇ ಇದೆ ಇಲ್ಲಿ. ಸೊ ಮತ್ತೆ ಇಲ್ಲಿ ತುಂಬಾ ಮಳೆ ಇದೆ ಅಂತಂದೇಳಿ ನಾವು ರೂಮಿಗೆ ಹೋಗಿದ್ವಿ. ಬೇಗ ರೂಮ್ ಮಾಡಿಕೊಂಡು ರೂಮಲ್ಲಿ ಲಗೇಜ್ ಇಟ್ಟು ಆಮೇಲೆ ಮುಡಿ ಕೊಡೋಣ ಅಂತ ಹೊರಗಡೆ ಬಂದು ನೋಡಿದ್ರೆ ಮತ್ತೂ ಮಳೆ ಸುರಿತಾ ಇದೆ ಗುರು. ನನಗಂತೂ ಮಳೆ ನೋಡಿ ಬೇಜಾರಾಗೋಯ್ತು. ಸೊ ಏನು ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕಲ್ಲ, ಮುಡಿ ಕೊಡೋಣ ಅಂತ ಹೋಗ್ತಾ ಇದ್ವಿ. ಸೊ ಮುಡಿ ಕೊಡೋಕೆ ಹೋಗ್ತಾ ಇದ್ವಿ. ನಾನು ಮುಡಿ ಕೊಡೋಕ್ಕಂತ ಬಂದೆ. ಈಗ ಸರ್ತಿ ಸಾಲಿನಲ್ಲಿ ಅಂತ ಹೋಗ್ತಾ ಇದ್ದೀನಿ. ಇನ್ನೇನು 5 ಗಂಟೆಗೆ ಬರ್ರಿ ಅಂತಂದರು. ಸೊ ಕಾಯ್ತಾ ಇದ್ದೀವಿ ಇಲ್ಲೇ, ವೇಟಿಂಗ್ ಫಾರ್ ಮುಡಿ. ಸೊ ಅಲ್ಲಿಂದ ಟಿಕೆಟ್ ತಗೊಂಡು ಮುಡಿ ಕೊಡೋಕ್ಕಂತ ಮುಡಿ ಕೊಟ್ಟು ನಾವು ಬಂದಿದ್ದೆ ನೇತ್ರಾವತಿ ನದಿಗೆ. ಫ್ರೆಂಡ್ಸ್, ಇಲ್ಲಂತೂ ತುಂಬಾ ನೀರಿದೆ, ತುಂಬ ಜೋರಾಗಿ ಬರ್ತಿದೆ. ಮಳೆ ಬೇರೆ, ಅದರಲ್ಲೂ ಚಳಿ ಬೇರೆ. ಸೊ ತುಂಬಾ ನೀರು ಬಂದಿದೆ. ಹಾಗಾಗಿ ಯಾರಾದರೂ ಬರೋದಿದ್ರೆ ತುಂಬ ಹುಷಾರಾಗಿರಿ. ನಾವು ಇಲ್ಲೇ ಮೆಟ್ಲ ಹತ್ರನೇ ಸ್ನಾನ ಮಾಡ್ಕೊಂಡು ಅಲ್ಲಿಂದನೇ ಹಾಗೆ ಬಂದುಬಿಟ್ವಿ. ಸೊ ಅಲ್ಲಿಂದ ಬಂದಿದ್ದು ಧರ್ಮಸ್ಥಳದಲ್ಲಿ ಒಂದು ಬೇಜಾರೇನೆಂದರೆ ಸೌಜನ್ಯ ಅವರ ಫೋಟೋ ನೋಡಿ ತುಂಬಾ ಬೇಜಾರಾಗ್ಬಿಡ್ತು ನನಗಿಲ್ಲಿ. ಸೊ ಏನೇನೋ ನಡೀತಾ ಇದೆ, ಏನು ಮಾಡೋಕ್ಕಾಗಲ್ಲಲ್ವ. ಮ್ಯೂಸಿಯಮ್ಮಲ್ಲಿ ಕಾರ್ ನೋಡೋಣ ಅಂತ ಬಂದ್ವಿ. ಸೊ ನಮ್ಮ ಫ್ರೆಂಡ್ ಕಾರ್ ನೋಡಿದ್ದಿಲ್ಲ. ಹಾಗೆ ಯಾರ್ಯಾರು ನೋಡಿಲ್ವೋ ಅವರೆಲ್ಲ ನೋಡಲಿ ಅಂತಲೇ ನಾನು ಇಲ್ಲಿ ಒಂದು ವಿಡಿಯೋ ಮಾಡೇ ಬಿಟ್ಟೆ.
ಅಲ್ಲಿಂದ ನಾವು ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಬಂದ್ವಿ. ಸೊ ನಾನು ಅಷ್ಟು ಸಲ ಧರ್ಮಸ್ಥಳಕ್ಕೆ ಹೋಗಿದ್ರು, ನೋಡಿದ್ದಿಲ್ಲ. ನಡಿ ಮಚ್ಚ ನೋಡೋಣ ಅಂತಂದೇಳಿ ಹೋಗಿದ್ವಿ ನೋಡೋಕ್ಕೆ. ಮೇಲ್ಗಡೆ ಹೋಗಿ ನೋಡಿದ್ರೆ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಸೊ ಅದು ಯಾವಾಗಲೂ ಬಂದೇ ಇರುತ್ತಂತೆ. ಸ್ವಾಮಿಗಳು ಯಾವತ್ತಾದ್ರೂ ಪೂಜೆಗೆ ಹೋದಾಗ ಮಾತ್ರ ಅದು ಓಪನ್ ಮಾಡ್ತಾರಂತ ಅಷ್ಟೇ. ಕೆಳಗಿಳಿದು ಬಂದು ಹೋಗಿದ್ದೆ ಸೌತುಡುಕ ಶ್ರೀ ಮಹಾಗಣಪತಿ ಹತ್ರ. ಸೊ ಬನ್ನಿ ನೋಡೋಣ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಯಾರಿಗೆಲ್ಲ ಇಷ್ಟ ಆಗಲಿಲ್ಲ ಅವರು ಸಮೇತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಓಕೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.